ತನ್ನ ಆಳ್ವಿಕೆಯಲ್ಲಿ ಒಂದೇ ಒಂದು ದೊಡ್ಡ ಯುದ್ಧವನ್ನು ಸೋಲೇ ಇಲ್ಲ. ಅಷ್ಟೇ ಅಲ್ಲ, ಎದುರಾಳಿಯ ಅಜೇಯ ಕೋಟೆಯೊಂದನ್ನು ಗೆಲ್ಲೋಕೆ ಆತ ಪ್ರಕೃತಿಯ ನಿಯಮವನ್ನೇ ಬಗ್ಗಿಸಿ ಉಕ್ಕಿ ಹರಿಯುತ್ತಿದ್ದ ನದಿಯ ದಿಕ್ಕನ್ನೇ ಬದಲಿಸಿಬಿಟ್ಟ. ಇದು ಭಾರತದ ಇತಿಹಾಸ ಕಂಡ ಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬರಾದ ಶ್ರೀಕೃಷ್ಣದೇವರಾಯರ ಸೇನಾತಂತ್ರ ಮತ್ತು ರಾಜತಾಂತ್ರಿಕತೆಯ ರೋಚಕ ಕಥೆ. ಕನ್ನಡ ರಾಜ್ಯ ರಮಾರಮಣ, 3 ರಾಯರ ಗಂಡ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಈ ಬಿರುದುಗಳು ಸುಮ್ಮನೆ ಬಂದಿದ್ದಲ್ಲ, ಇವೆಲ್ಲವೂ ಅವರ ಸಾಧನೆಗಳ ಪ್ರತಿಬಿಂಬ. ಇವರ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಗುರುತಿಸಲಾಗಿತ್ತು ಅಂದ್ರೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಕೃಷ್ಣದೇವರಾಯನನ್ನು ಅಂದಿನ ಹಿಂದೂಸ್ಥಾನದ ಅತ್ಯಂತ ಶಕ್ತಿಶಾಲಿ ರಾಜ ಎಂದು ಕರೆದಿದ್ದಾನೆ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಈತ ಅತ್ಯಂತ ಪರಿಪೂರ್ಣ ಮತ್ತು ಎಲ್ಲರೂ ಗೌರವದಿಂದ ಭಯಪಡುವ ರಾಜ ಎಂದು ಬರೆದಿದ್ದಾನೆ. ಹಾಗಾದ್ರೆ ಕೃಷ್ಣದೇವರಾಯನನ್ನ ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದ ಆ ರಹಸ್ಯವಾದರೂ ಏನು? ಅವರ ಸೇನಾತಂತ್ರಗಳು ಮತ್ತು ರಾಜತಾಂತ್ರಿಕತೆಯ ಆಳವನ್ನು ತಿಳಿಯೋಣ ಬನ್ನಿ. ಕ್ರಿಸ್ತಶಕ 1509ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣದೇವರಾಯ ವಿಜಯನಗರದ ಸಿಂಹಾಸನ ಏರಿದ. ಆದರೆ ಅವನಿಗೆ ಸಿಕ್ಕಿದ್ದು ಹೂವಿನ ಹಾಸಿಗೆಯಾಗಿರಲಿಲ್ಲ, ಬದಲಿಗೆ ಮುಳ್ಳಿನ ಕಿರೀಟವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಆಗ 4 ದಿಕ್ಕುಗಳಿಂದಲೂ ಶತ್ರುಗಳಿಂದ ಸುತ್ತುವರೆದಿತ್ತು. ಒಂದು ಕಡೆ ಬಹಮನಿ ಸಾಮ್ರಾಜ್ಯ ಒಡೆದು ಹುಟ್ಟಿಕೊಂಡಿದ್ದ 5 ಸುಲ್ತಾನರ ರಾಜ್ಯಗಳು: ಬಿಜಾಪುರ, ಗೋಲ್ಕೊಂಡ, ಅಹ್ಮದ್ನಗರ, ಬೀದರ್ ಪದೇ ಪದೇ ಸಾಮ್ರಾಜ್ಯದ ಗಡಿಗಳಿಗೆ ಲಗ್ಗೆ ಇಡುತ್ತಿದ್ದವು. ಇನ್ನೊಂದು ಕಡೆ ಒಡಿಶಾದ ಗಜಪತಿ ರಾಜರು ಪೂರ್ವ ಕರಾವಳಿಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಇವರ ಜೊತೆಗೆ ರಾಜ್ಯದ ಒಳಗೆ ಇದ್ದ ಉಮ್ಮತ್ತೂರಿನಂತಹ ಪಾಳೆಗಾರರು ಬಂಡಾಯದ ಬಾವುಟ ಹಾರಿಸಲು ಹೊಂಚು ಹಾಕುತ್ತಿದ್ದರು. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ, ರಾಯ ಸಿಂಹಾಸನಕ್ಕೇರಿದ ಕೆಲವೇ ದಿನಗಳಲ್ಲಿ ಬಿಜಾಪುರದ ಸುಲ್ತಾನ್ ಯೂಸುಫ್ ಆದಿಲ್ ಶಾ ಮತ್ತು ಬಹಮನಿ ಸುಲ್ತಾನ ಮಹಮ್ಮದ್ ಶಾ ಒಟ್ಟಾಗಿ ದಂಗೆತ್ತಿ ಬಂದರು. ಇದೊಂದು ಅಗ್ನಿಪರೀಕ್ಷೆಯೇ ಸರಿ, ಒಬ್ಬ ಹೊಸ ರಾಜನ ತಾಕತ್ತನ್ನು ಅಳೆಯುವ ಕ್ಷಣವದು. ಆದರೆ ಕೃಷ್ಣದೇವರಾಯ ಸಾಮಾನ್ಯ ರಾಜನಾಗಿರಲಿಲ್ಲ. ಅವನು ತನ್ನ ಸೇನೆಯನ್ನು ಹುರಿದುಂಬಿಸಿ ದಿವಾನಿ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಸುಲ್ತಾನರ ಸೈನ್ಯವನ್ನು ಧೂಳಿಪಟ ಮಾಡಿದನು. ಇದು ಅವನ ವಿಜಯ ಯಾತ್ರೆಯ ಆರಂಭವಷ್ಟೇ ಆಗಿತ್ತು. ಮೊದಲಿಗೆ ಅವನು ಗಮನ ಕೊಟ್ಟಿದ್ದು ಆಂತರಿಕ ಶತ್ರುಗಳ ಕಡೆಗೆ. ಸಾಮ್ರಾಜ್ಯದೊಳಗಿನ ಭಿನ್ನಮತ ಮತ್ತು ಬಂಡಾಯಗಳನ್ನು ಉಕ್ಕಿನ ಹಸ್ತದಿಂದ ಹತ್ತಿಕ್ಕಿದ. ಇದರಲ್ಲಿ ಪ್ರಮುಖವಾದದ್ದು ಉಮ್ಮತ್ತೂರಿನ ಪಾಳೇಗಾರ ಗಂಗರಾಜನ ದಂಗೆ. ಕೃಷ್ಣದೇವರಾಯನ ಸೇನಾತಂತ್ರಗಳು ಕೇವಲ ತೋಳ್ಬಳದ ಪ್ರದರ್ಶನವಾಗಿರಲಿಲ್ಲ. ಅವು ಬುದ್ಧಿವಂತಿಕೆ, ಇಂಜಿನಿಯರಿಂಗ್ ಕೌಶಲ್ಯ ಮತ್ತು ಮನೋವೈಜ್ಞಾನಿಕ ಯುದ್ಧನೀತಿಯ ಒಂದು ಅದ್ಭುತ ಮಿಶ್ರಣವಾಗಿದ್ದವು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಉಮ್ಮತ್ತೂರಿನ ಮೇಲಿನ ದಂಡಯಾತ್ರೆ.